ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವೀಡಿಯೋಗೆ ಸ್ವಾಗತ. ನಾವು ಇವತ್ತು ಬಂದೀವಿ ರೈಡಿಂಗ್ ಗೇರ್ಸ್ ಆಕ್ಸೆಸರೀಸ್ ಐತಲ್ಲ MK ಆಟೋಮೊಬೈಲ್ಸಿಗೆ ಬಂದೀವಿ. ಇಲ್ಲಿ ನೋಡ್ಬೋದು, ಒಂದು ಬಿಟ್ಟರೆ ಒಂದು ಮಸ್ತ್ ಬೇರೆ ಈಗ ಟ್ರೆಂಡ್ ನಡೆಯತ್ತಿದ್ದು ಮಾಡಲ್ಸ್ ಹೆಲ್ಮೆಟ್ ಬಂದವು. ಈ ಪೂರ್ತಿ ಸೀರೀಸ್ ಐತದ ಲೈನಪ್. ಇದು ವೇಗಾದ ಬಟ್ ಸ್ಟಡ್ಸ್. ಈ ಕಡೆ ಹ್ಯಾಂಡ್ ಗಾರ್ಡ್ಸ್ ಇರ್ತಾವಲ್ಲ, ಎಕ್ಸ್ಲೇಟ್ರಿಂಗ್ ಹ್ಯಾಂಡ್ ಗಾರ್ಡ್ಸ್ ಅದು. ಮತ್ತು ಹಿಂದೆ ಎಕ್ಸ್ಟೆನ್ಷನಿಗೆ, ಸೀಟ್ ಎಕ್ಸ್ಟೆನ್ಷನಿಗೆ ಈ ಟ್ರಾವೆಲಿಂಗ್ ಮಾಡ್ತಿರ್ತಾರಲ್ಲ, ಎಕ್ಸಾಂಪಲ್ ಲೈಕ್ MT ಇರ್ತೈತಿ, ಸಣ್ಣ ಸೀಟ್ ಇರ್ತೈತೆ, ಅದಕ್ಕೆ ಎಕ್ಸ್ಟೆನ್ಷನ್ ಮಾಡಿಸ್ತಾರೆ, ಹಿಮಾಲಯಕ್ಕೆ ಮಾಡಿಸ್ತಾರೆ. ಇದು ಸೈಡ್ ಎಲ್ಲೂ ಹತ್ತಬಾರ್ದಂತನು. ಮತ್ತು ಇಲ್ಲಿ ಟೈನ್ ಸ್ಪ್ರೇ, ಇಂಜನ್ ಆಯಿಲ್, ಗ್ಲೌಸ್ ಎಲ್ಲ ಅದಾವು. ಮತ್ತು ರೈಡಿಂಗ್ ಬ್ಯಾಗ್ಸ್ ಹೋದವು, ಕ್ರ್ಯಾಶ್ ಗಾರ್ಡ್ಸ್ ಹೋದವು ಸೈಡಿಗೆ. ಜಾಕೆಟ್ಸ್, ಆರಾಕ್ಸಿನ್ ಜಾಕೆಟ್ಸ್ ಅದಾವೆ. ಈ ಕಡೆ ಐತಲ್ಲ, ಇಲ್ಲಿ ಕಾಣತೈತಿ ಕೆಳಗ್ಲಿಂತ್ರ ಅದು ಪೂರ್ತಿ 5000 ಅದ್ರ ಕೂಟ ನಿಮಗೊಂದು ರೈನ್ಕೋಟ್ ಫ್ರೀ ಬರುತ್ತೆ. ಹೆಲ್ಮೆಟ್ ಅದ್ರ ಕೂಟ ಈಗ ನಾನು ಅದು ಏನಪ್ಪ ಅಂತಂದ್ರೆ, ಹೆಲ್ಮೆಟ್ ಯಾವಾಗ ಹಾಕೊಂತಿರಲ್ಲ ಅದ್ರ ಕೂಟ ಏನರ ಅಪ್ಪರ್ ಕವರಿಂಗ್ ಹಾಕ್ಕೋಬೇಕು. ಯಾಕಂದ್ರೆ ಹೇರ್ ಫಾಲ್ ಆಗೋದು ಭಾಳ ಚಾನ್ಸಸ್ ಇರುತ್ತೆ. ಅದ್ರ ಸಂಬಂಧ ಹೆಲ್ಮೆಟು ಬೇಗ ಅದ. ಈ ಪಿಸ್ಟಾಟ್ಸ್ ಅದ್ರ ಸಂಬಂಧ ನಾನು ಇದಕ್ಕೆ ಹೆಡ್ ಪ್ರೊಟೆಕ್ಷನ್ ತೊಗೊಂಡಿನಿ. ಅದ್ರ ಕೂಟಿ ಗ್ಲೌಸ್ ನೋಡು ನಾ ಏನಾಗುತ್ತೆ. ಬೇಸಿಕ್ ರೇಂಜ್ 450 ಅಣ್ಣ. ಅಬೌವ್ 500, 600, 700 ನನ್ನ ಕಡೆ ಅದಾವ ಅಣ್ಣ. ಈ ನೀವು ತೋರಿಸಿದಲ್ಲ ಆ ಟೈಪ್ ನನ್ನ ಕಡೆ ಯೂಸ್ ಮಾಡಿ 2 ವರ್ಷ. 2000 ಸ್ಟಾರ್ಟ್. ಹೌದಾ? ಬಿಡಲ್ಲ ಯಾವುದು 500 600 ಇದರ ನೆಕ್ಸ್ಟ್ ಡೈರೆಕ್ಟ್ 600 ಅಂದ್ರೆ ಬೇಗ ಬರುತ್ತೆ. ಇದ್ರಾಗ 2 ಮಾಡಲ್ ಅದು, ಒಂದು 620 ಐತೆ, ಒಂದು 755 ಐತೆ. ಸ್ವಲ್ಪ ಮಾಡಲ್ ಸ್ವಲ್ಪ ಚೇಂಜ್ ಐತೆ. ಇದು ಸ್ವಲ್ಪ ಚೇಂಜ್ ಸರ್. ಡಿಫ್ರೆನ್ಸ್ ಏನು, ಸ್ವಲ್ಪ ಮಾಡಲ್ ಅಷ್ಟೇ ಚೇಂಜ್ ಐತೆ. ಮಾಡಲ್ನ ಪ್ರೈಸ್ ಐತೆ, ಇದು ಚೇಂಜ್ ಐತೆ. ಮೊಬೈಲ್ ವರ್ಕಿಂಗ್ ಸರ್. ಮೊಬೈಲ್ ವರ್ಕಿಂಗ್. ಸರ್ ಇಲ್ಲ, ಅದಕ್ಕಿಂತ ಮ್ಯಾಗಿನ ರೇಂಜ್. ಇದರ ನೆಕ್ಸ್ಟ್ ಅಂದ್ರೆ ಡೈರೆಕ್ಟ್ ನಿಮಗೆ ರೆನಾಕ್ಸ್ ಎಕ್ಸರ್ ಬರ್ತದೆ. 2,300 ಸ್ಟಾರ್ಟ್ ಆಗುತ್ತೆ. 2200 2300 ಸ್ಟಾರ್ಟ್ ಆಗುತ್ತೆ. ಇದ್ರ ಮಿಡಲ್ ಯಾವುದು? ಅದಕ್ಕೆ ಮೆಟೀರಿಯಲ್ ಭಾಳ ಡಿಫ್ರೆಂಟ್ ಐತೆ ಸರ್. ಸ್ವಲ್ಪ ಮಾಡಲ್ ಚೇಂಜ್ ಐತೆ, ಸ್ವಲ್ಪ ಚೇಂಜ್ ಆಗೈತೆ. ಬರುತ್ತೆ ಸರ್. ಬ್ಲ್ಯಾಕ್ ವೇರಿಯಂಟ್ ಬಿಟ್ಟು ಯಾವುದು? ಬ್ಲ್ಯಾಕ್ ಒಂದು ವೇರಿಯಂಟ್, ಇದು ಒಂದೇ ವೇರಿಯಂಟ್. ನೋಡ್ಬೋದು. ವೇಗಾದ ನಾನು ಆಲ್ರೆಡಿ ಆಲ್ಮೋಸ್ಟ್ ಹಿಂಗೆ ಗ್ಲೌಸ್ ಹರಿದು ಬಿಟ್ಟಿದ್ವಿ. ಅದು ಸಂಬಂಧ ವೇಗಾದ ಒಂದು ಪೇರ್ ಗ್ಲೌಸ್ ತೊಗೊಂಡಿನಿ ಅಣ್ಣ. ಇದು ಇಷ್ಟು ಓಪನ್ ಐತಿ, ಇದಕ್ಕೆ ಇದು ಪೂರ್ತಿ ಸ್ಟಿಚ್ ಹಿಡಿದಿದ್ದಿಲ್ಲ ನಾನು. ಈ ಥರ ಹಾಕಿ ಅಷ್ಟು ಗ್ಯಾಪ್ ಬರೋದು, ಸ್ವಲ್ಪ ಗ್ಯಾಪ್ ಬರ್ತೈತಿ. ಅಷ್ಟು ಬರೋದಾನೆ ಆಲ್ಮೋಸ್ಟ್ ಇಲ್ಲಿ ಮಟ್ಟ ಕವರಿಂಗ್ ಇದ್ದಿದ್ದಿಲ್ಲ. ಕವರಿಂಗ್ ಇದ್ದದ್ದು ಅಂದ್ರೆ ಲಾಂಗ್ ಇದು ರೈನಾಕ್ಸ್ ಒಳಗೆ ಬರುತ್ತೆ. ಎಕ್ಸಾರ್ ಬೇಸಿಕ್ ರೇಂಜ್ನಾಗ ಬರೋದು. ಬೇಸಿಕ್ ರೇಂಜ್ ಬೇಸಿಕ್ ಗ್ಲೌಸ್ ಅಷ್ಟೇ ಬರ್ತದೆ. ಹೌದಾ? ರೈನಾಕ್ಸ್ ಒಂದು ಈ ಟೈಪ್ ಬರುತ್ತೆ. ಗ್ರಾವೆಲ್ ಅಂತ ಮಾಡಲ್ ಐತಿ, ಈ ಟೈಪ್ ಬರುತ್ತೆ. ಇದು ನಿಮಗೆ 3150 ಐತಿ. ರೆನಾಕ್ಸ್ ಅನ್ನ ಇದು? ಹಾಂ, ರೆನಾಕ್ಸ್ ಐತಿ. ಇದ್ರೊಳಗೆ ನಿಮಗೆ 3 ಕಲರ್ ಬರ್ತಾವೆ ರೀ. ಒಂದು ಗ್ರೀನ್ ಐತಿ, ಒಂದು ರೆಡ್ ಐತಿ, ಅಲ್ಲ ಒಂದು ಆರೆಂಜ್ ಐತಿ, ಒಂದು ಗ್ರೇ ಐತಿ. 3 ಕಲರ್ ಅದಾವೆ ರೀ ಈ ಕಡೆ. ಕಾಸ್ಟ್ಲಿ ಎಷ್ಟೇ ಅದ ನಿಮ್ಮ ಕಡೆ ಇರೋದು? ಕಾಸ್ಟ್ಲಿಯಸ್ ಅಂದ್ರೆ 5750 ಐತಿ. ಸ್ಟ್ರೋಮ್ ಅಂತ ಇದ್ರೆ ಮಾಡಲ್ ಅಂತ ಐತೆ. ರೆನಾಕ್ಸ್ ಇಂದ 2000 ಅದ. ಇವ್ರದ್ದು ಕಡೆ ಇದ್ದಿದ್ದು ಕಾಸ್ಟ್ಲಿ ಅಷ್ಟು ಗ್ಲೌಸ್ 5750 ಅದ ಲಾಸ್ಟ್ ನಮ್ಮ ಕಡೆ. ಇದು ಹೈಯೆಸ್ಟ್ ಐತಿ. ಏನಾರ ಐಟಮ್ ಏನಾರ ಏನು ಅಮೌಂಟ್ ಏನು ಬೇಕಂದ್ರೆ ಇಲ್ಲಿ ಇಟ್ಕೋಬೋದು. ಇಲ್ಲಿ ಈ ಥರ ಆಮೇಲೆ ಇಲ್ಲಿ ನಿಮಗೆ ನಾಕ್ಸ್ ಪ್ಯಾಡಿಂಗ್ ಬರ್ತೈತಿ. ನಾಕ್ಸ್ ಪ್ಯಾಡಿಂಗ್ ಹಾಂ, ಇಲ್ಲಿ ಬರ್ತದೆ ರೀ ನಾಕ್ಸ್ ಪ್ಯಾಡಿಂಗ್. ಇದು ಸೇಫ್ಟಿ ಭಾಳ ಇರ್ತದೆ. ಹೌದು.
ಕಾಸ್ಟ್ಲಿಯಸ್ಟ್ ಅಲ್ಲ ನಿಮ್ಮ ಕಡೆ. ಹೈಯೆಸ್ಟ್. ನೀವು ನೋಡಿರ್ತೀರಿ ಡಿ ವಿ ಅವರು ಮತ್ತು ಗೌತಮ್ ನಾಯ್ಡು ಅವರು ಆಲ್ಮೋಸ್ಟ್ ಯೂಸ್ ಮಾಡ್ತಾರಲ್ಲ ರೈನಾಕ್ಸ್ ಗ್ಲೌಸ್. ಯಾಕಂದ್ರೆ ಹೈಯರ್ ಸಿ ಸಿ ಗಾಡಿ ರನ್ ಮಾಡ್ತಿರ್ತಾರೆ ಅವರು. ಎಕ್ಸಾಂಪಲ್ ಲೈಕ್ S1000RR ಇಂಥವು. ಅದಕ್ಕೆ ಸೇಫ್ಟಿ ಭಾಳ ಮುಖ್ಯ ಆಗುತ್ತೆ. ಇದು ನಾ ಸ್ಟೋರ್ದಾಗ ಬಂದಿನಲ್ಲ ರೈನಾಕ್ಸಿಂದ ಕಾಸ್ಟ್ಲಿಯಸ್ಟ್ ಗ್ಲೌಸ್ ಇವು ಅಬೌವ್ 5000 ಅದ ಅಲ್ಲಣ್ಣ. ರೈನ್ ಕೋಟ್ಸ್ ಅದಾವೆ. ಇದಕ್ಕಂದ್ರೆ ಜಾಕೆಟ್ ಮ್ಯಾಗ ರೈನ್ ಕೋಟ್ಸ್ ಹಾಕೊಂತಾರಲ್ಲ, ಇದಕ್ಕೆ ಮಳೆ ಬರುತ್ತೆ, ಅದ್ರ ಸಂಬಂಧ ರೈನಾಕ್ಸ್ 80% ವಾಟರ್ ಪ್ರೂಫ್ ಬರುತ್ತೆ. 80% ವಾಟರ್ ಪ್ರೂಫ್ ಐತೆ. ಜಾಕೆಟ್ ಮೇಲ್ಗಡೆ ಹಾಕಿದ್ರೆ ನಾರ್ಮಲಾಗಿ ಯೂಸ್ ಮಾಡ್ಬೋದು. ಇದೇನಣ್ಣ ಶೂ ಕವರ್ ಐತ್ರಿ. ಶೂ ಸೇಫ್ಟಿಗೋಸ್ಕರ ಯೂಸ್ ಮಾಡ್ತಾರೆ. ಅಂದ್ರೆ ಅಣ್ಣ ಎಂತಲ್ಲಣ್ಣ ಶೂ ಇರ್ತೈತಲ್ರಿ, ಕೆಳಗಡೆ ಬರ್ತೈತ್ರಿ. ಓ ಅದು ಪ್ಯಾಂಟಿಗೆ ಇದಕ್ಕೆ ಮ್ಯಾಗೆ ಹಾಕೊಂತಾರಲ್ಲ. ಶೂ ಕೆಳಗಡೆ ಬರ್ತೈತೆ. ಶೂ ಹಾಕ್ತಿರ್ತೀರಲ್ರಿ, ಕವರ್ ಕೆಳಗೆ ಬರ್ತದೆ. ಶೂ ಕೆಳಗೆ ಶೂ ಏನೋ ಆಗ್ಬಾರ್ದು ಹಾಕ್ತಾರೆ. ಹಾಂ, ಶೂ ಒಂದ್ಸಲ ಹರೇ ಚಾನ್ಸಸ್ ಇರ್ತದೆ. ಹರೇ ಚಾನ್ಸ್ ಇಲ್ಲ. ನಾ ಸ್ವಲ್ಪ ಮಂದಿ ಏನು ಮಾಡ್ತಾರಣ್ಣ, ಪ್ಯಾಂಟ್ ಇರ್ತೈತಲ್ಲ ಆ ಪ್ಯಾಂಟಿಗೆ ಶೂಗೆ ಒಂದು ಸ್ಟ್ರಿಪ್ ಬರ್ತೈತಣ್ಣ ಹಿಂಗೆ ಹಾಕೊಳಕ್ಕೆ ಪ್ಯಾಂಟಿಗೆ. ಅಂದ್ರೆ ಅದು ಪ್ಯಾಂಟ್ ಇದು ಆಗ್ಬಾರ್ದಣ್ಣ, ಸರಿಬಾರ್ದು. ಪರ್ಫೆಕ್ಷನ್ ಈಗ ಕುಂದೈತಲ್ಲಣ್ಣ ಈ ಟೈಪ್ ಕುಂದ್ರ ಬಿಡುತ್ತೆ. ಅದಕ್ಕೂ ಯೂಸ್ ಮಾಡ್ತಾರಣ್ಣ ಅಂಥ ಪ್ಯಾಂಟ್ಸ್. ಹೇಳಿನಲ್ಲಾಗಲಿ MK ಆಟೋಮೊಬೈಲ್ಸ್ ಅಂತಂದ್ರೆ ಇದೆ ನೋಡ್ರಿ ಹೊರಗಿನ ಶಾಪು. ಆಗಲ್ಲಿ ನಿಮ್ಗೆ ತೋರಿಸಿದ್ವಿ ಇಂಟೀರಿಯರ್. ಅದ್ರ ಪಕ್ಕ ಒಂದು ಪಂಚ್ ಶಾಪ್ ಐತಿ, ಕರೆಕ್ಟ್ ಅದ್ರ ಬಾಜುನೂ ಐತಿ. ಹೆಲ್ಮೆಟ್ಸ್ ವೈಟ್ ಕೂಡ ವೈಟ್ ಅಂತ ಪ್ರಿಟಿ ಕಾಣ ಅದಕ್ಕೆ ನೋಡ್ರಿ ಡೆಕೋರೇಷನ್. ಅಣ್ಣ ಆಲ್ಮೋಸ್ಟ್ ಎಲ್ಲರ ಮಂದಿ ಕಡೆ ಇದೆ ಅಣ್ಣ. ಸ್ವಲ್ಪ ಯೂನಿಕ್ ಟ್ರೈ ಮಾಡಬೇಕು. ಆಲ್ಮೋಸ್ಟ್ ಎಲ್ಲರ ಮಂದಿ ಕಡೆ ಐತಣ್ಣ ಈ ವೇರಿಯಂಟ್ ಹೆಲ್ಮೆಟ್. ಸ್ವಲ್ಪ ಯೂನಿಕ್ ಇದ್ದಿದ್ದು ನೋಡ. ಅಲ್ಲಣ್ಣ ಅದು ಡಿಸೈನ್ ಪ್ಯಾಡಿಂಗ್ ನೋಡ್ಕೊಂಡು ಏನಣ್ಣ ಹೊಸ ಗ್ರಾಫಿಕ್. ಹಾಂ, ಟ್ರಾನ್ಸ್ಪರೆಂಟ್ ಐತಲ್ಲ ಅಣ್ಣ ಸ್ಪಾಯ್ಲರ್. ಹೌದಾ ಆಲ್ಮೋಸ್ಟ್ ಹೆಂಗೈತಿ ಇತ್ತು ಟ್ರಾನ್ಸ್ಪರೆಂಟ್ ಐತಿ. ಸ್ಟಡ್ಸ್ ಗ್ರೀನ್ ಬಾಜು ಐತಲ್ಲ. ಹಾಂ, ಚಲೋ ಐತೆ ನೋಡ್ಬೇಕು ಗ್ರಾಫಿಕ್. ನಿಮ್ಮ ಗಾಡಿಗೆ ಮ್ಯಾಚ್ ಆಗುತ್ತೆ. ಐತಲ್ಲ ವೈಟ್ ಅಲ್ಲ, ರೆಡ್ ಸ್ಟಿಕರಿಂಗ್ ಐತಿಲ್ಲ, ರೆಡ್ ಸ್ಟಿಕರಿಂಗಿಗೆ ಮ್ಯಾಚ್ ಆಗುತ್ತೆ. ಮ್ಯಾಟ್ ತೊಗೊಳಕ್ಕೆ ಹೋಗ್ಬಿಡು, ಭಾಳ ದಿವ್ಸ ನಡೆಯಂಗಿಲ್ಲ ಮ್ಯಾಟ್. ಅಲ್ಲೈತೆ ನೋಡು. ಹಾಂ, ಇದು ಚಲೋ ಐತೆ ನೋಡಿ. ಹಾಂ, ಇದು ಚಲೋ ಐತೆ ಇದಕ್ಕೂ ಚಲೋ ಐತೆ. ಹಾಂ ನೋಡು, ವೈಟ್ ನಿನ್ನ ಗಾಡಿಗೆ ರೆಡ್ ಕಲರ್ ಐತಿ, ವೈಟ್ ಕಲರ್ ಮಿಕ್ಸ್ಡ್ ಐತಿ. ಹೆಂಗೆ ತೊಗೋಬೇಕಂದ್ರೆ ಹೆಲ್ಮೆಟ್ ನಿಮ್ಮ ಗಾಡಿ ಮತ್ತು ನಿನ್ನ ಹೆಲ್ಮೆಟ್ದಾಗ ಕಲರ್ ಮ್ಯಾಚಿಂಗ್ ಇರಬೇಕು. ಸೂಪರ್ ಸಿಮಿಲರ್ 100% ಅಕೌಂಟ್ 20%. ಹಾಂ, ಇದು ಚಲೋ ಐತಿ. ಸೇಮ್ ಐತಿ ಗ್ರಾಫಿಕ್. ಗ್ರಾಫಿಕ ಮ್ಯಾಟ್ರ್ ಆಗೋದು. ಹಂಗೆ ಇರ್ತಾವೆ ಆ್ಯಕ್ಚುಲಿ. ಇದು ಚೀನ್ ಐತಲ್ಲ, ಚೀನ್ ಪೂರ್ತಿ ಕವರ್ ಆಗುತ್ತೆ. ಚಲೋ ಕೂತಿತ್ತು, ಸರಿಯಾಗಿ ಕಾಣಕತ್ತೆ. ವಾರಂಟಿ ಏನು ಐತೆ? ಸೆಲ್ ವಾರಂಟಿ ಬರ್ತದೆ. ಸೆಲ್ ವಾರಂಟಿ ಎಷ್ಟು ವರ್ಷ? ಕೆಳಗಡೆ ಆಕ್ಸಿಡೆಂಟ್ ಮಾಡಿತ್ತು, ಒನ್ ಇಯರ್ ವಾರಂಟಿ. ಲಾಸ್ಟ್ ಫಿಟ್ಟಿಂಗ್ಸ್, ಪ್ಯಾಡಿಂಗ್ಸ್ ಡೌನ್ ವಾರಂಟಿ ಬರ್ತದೆ. ವಾಷೇಬಲ್ ಅದು ಪ್ಯಾಡಿಂಗ್ಸ್. ಇರಲಿ, ಸ್ಟಾರ್ಟಿಂಗ್ ಎಲ್ಲ ನಡೀತಿತ್ತು. ನಾನು ಸ್ಟಾರ್ಟಿಂಗ್ ಇದು ಪ್ರಿಫರ್ ಮಾಡ್ತೀನಿ. ಯಾಕಂದ್ರೆ ಡೈರೆಕ್ಟ್ ನಿಮ್ಗೆ 4000 ಅಂತಂದ್ರೆ ಫಸ್ಟ್ ನಿಮ್ಗೆ ಕಂಫರ್ಟ್ ಓಕೆ, ಆಮೇಲೆ ನಿಮ್ಮ ಹೈಯರ್ ಲೆವೆಲಿಗೆ ಶಿಫ್ಟ್ ಆಗ್ಬೋದು. 350 ಸ್ಟಾರ್ಟಿಂಗ್ ಕ್ಲೋಸ್ ಅದ ತೊಗೊಂಡಿದ್ವಿ.
ಅವ 2 ವರ್ಷ ಯೂಸ್ ಮಾಡಿದ್ದೀನಿ ಈಗ ಮತ್ತು 700 ಒಂದು ಸಣ್ಣಗಿಂತ ಹೋಗೋದಂದ್ರೆ ಹಾಂ ಚಲೋ ಐತಿ ಈಗ ಅದು ಪ್ರಿಫರ್ ಮಾಡೀವಿ. ನಿಮ್ಮ ಬಜೆಟ್ ಏನಾದ್ರು 4-4.5 ಸಾವಿರ ಆಯ್ತು ನೆಕ್ಸ್ಟ್ ಸಾವಿರ ಒನ್ ಟೈಮ್ ನೋಡ್ರಿ ಇಲ್ಲಿ ವಿಸಿಟ್ ಮಾಡಿರಿ. ಇದು ಸೆಕೆಂಡ್ ಶಾಪ್. ಆ ಕಡೆ ಎಲ್ಲ ಇದು ಹಳೆ ಶಾಪ್ ಇದ್ರು ವೆಲ್ ಡಿಸೈನ್ ಮಾಡ್ಯಾರ. ಹಾಂ ಬೇಸಿಕ್ ಕಿಚನ್ಸ್ ಅಂದ್ರೆ ಎಲ್ಲ ಹೈಯರ್ ರೇಂಜಸ್ ಹೆಲ್ಮೆಟು ಆ ಕಡೆ ಇದು ವಿಸಿಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೊಂದು ಬ್ಲಾಗ್ದಾಗ ಸಿಗೋಣಂತ. ಬಾಯ್.